ಅವ್ವ ಹೋಗಿದ್ದ ಏನಂದ್ಲವ ಅಮ್ಮ. ಅಲ್ಲ ಗುರ್ಸಟಿ ಎಷ್ಟನೇ ದುರಂಕಾರ ಅವಳಿಗೆ, ದುರಂಕಾರಕ್ಕೆ ಬೆಂಕಿ ಕವಣ ಲೋಪರ್ ಲಾವ್ಡಿ. ಅಲ್ಲ ತಲೆ ಮುಂದೆ ಇಟ್ಕೊಂಡು ನನಗೆ ಹೊಡೆಯಕ್ಕೆ ಬತ್ತಾಳಲ್ಲ ನಿಮಗ. ನಾನು ಏನು ಅಂದಿಲ್ಲ ಕಣ್ಣೆ. ಈಗ ಬಂದು ನೋಡ್ಕೊಂಡು ಹೋಗ್ಬಿಟ್ಟು ಎಲ್ಲ ಒಪ್ಕೊಂಡು ಹೋಗಾರೆ. ಈಗ ಬೇಡ ಅಂತ ಇದೆಯಲ್ಲಮ್ಮ, ಹಿಂಗೆ ಅಂತಿದ್ದೆ ನೀನು ಸರಿಯಾ ನೀನು ಅಂದ್ಬಿಟ್ಟು ನಾನು ಕೇಳಿದ್ರೆ ತುಂಬ ಬಂದು ತಲೆ ಮುಂದೆ ಇಟ್ಕೊತಾಳೆ ಕತೆ ನೋಡಿ. ಎಂತೇಳಿ ಇರ್ಬೇಕು ಹೇಳು ಮತ್ತೆ ಲೋಪರ್ ಮುಂಡರೇನ. ಯಾಕೆ ಬರ್ಬೇಕಾಯ್ತು, ಯಾಕೆ ಕರ್ಕ ಬರ್ಬೇಕಾಗಿತ್ತು ನಮ್ಮ ಮನೆಗೆ ಗಂಡ ಕರ್ಕ ಬರ್ಬೇಕಾಯ್ತು. ನಾನು ಕಾರ್ ಕಟ್ಟಕ್ಕೆ ಹೋಗಿದ್ವಾ, ಕರ್ಕ ಬನ್ನಿ ಅಂದ್ಬಿಟ್ಟು ಎಂತೇಳಿ ಇರಬೇಕು ನೋಡು. ಆ ಮಳ್ಳಿ ವನಜ ಮನೆ ತಗ ಬಂದು ಸೇರಿಸ್ಬೇಕಣ್ಣೆ. ಅವಳೆ ಚಾಡಿ ಚುಚ್ಚಿರೋದು ಫೋನ್ ತಕೊಟ್ಟಾನೆ, ಚೂಡಿದಾರ ತಕೊಟ್ಟಾನೆ ಅನ್ಕೊಂಡೆಲ್ಲ ಚಾಡಿ ಹೇಳಿದಕ್ಕೆ ಇವಳಿಗೆ ಹೊಟ್ಟೆ ಉರಿ ಬಂದ್ಬಿಡ್ತಾಳೆ. ಹೊಟ್ಟೆ ಉರಿ ಬಂದ್ಬಿಟ್ಟು ಈ ಥರ ಮಾಡಿರೋದು ಇವಳು ಲೋಪರ್ ಮುಂಡೆ. ಚಾಡ್ ಗುಡ್ಕೆ ಹೆಂಗೆ ಚಾಡಿ ಹೇಳಿ ಮದುವೆ ಮುರ್ದಾಕುದಲ್ಲ ಅವ್ಳು ಕೈ ಕಳ್ಸಿದಾಗ ಆ ಮುಂಡೆ ಉದ್ದಾರ ಅದಾಳೆ. ಅವಳು ಒಂದು ಎಣ್ಣೆ ಎತ್ತವಳೆ ಉದ್ದಾರ ಅದಾಳೆ. ಅವಳು ಯಾಕೊಟ್ಟೋಯ್ತಾಳೆ, ಅವಳು ಯಾಕೊಟ್ಟಿ ಇನ್ನೊಬ್ರು ಮನೆ ಹಾಳು ಮಾಡಕ್ಕೆ ಹೋದ್ರೆ ಉದ್ದಾರ ಅದಾಳೆ. ನೋಡು ಚೆನ್ನಾಗಿದ್ದು ಬಿಡ್ತಾಳೆ ಅನ್ಕೊಂಡು ಯಾವ ಥರ ಫಿಟ್ಟಿಂಗ್ ಇಟ್ಲು ಅಂದ್ಬಿಟ್ಟು ನೀನು ಕುಟ್ಟ ಜಗಳಕ್ಕೆ ಬಂದಿದ್ಲ ಸರಿ ಕಂದ್ಬಿಡು. ಯಾವ್ದೊಂದು ಫೋನು ಅವನ ಯಾಕನವ ಗಂಡು ಫೋನ್ ಮಾಡ್ತಾವನೆ ಮಾತಾಡ್ಬೇಕಣ್ಣೆ. ಫೋನ್ ಎತ್ಬೇಡ ನೀನು. ನಾನು ಎತ್ನಿಲ್ಲ ಅಕ್ಕೆಯ ಎತ್ನೇರದನು ನೀನು ಹತ್ತಾಗ ಹೋದಲ್ಲ ಅದೇನಂತ ಕೇಳ್ಕೊಬರ್ಲಿ ಅಂದ್ಬಿಟ್ಟು ಸುಮ್ಮನೆ ಅದೇ ಅಷ್ಟೊತ್ತಿಂದನು ಬಡ್ಕೊಂಡು ಸಾಯ್ತಾ ಅದೇ. ಕೊಡಿಗ ಕೊಂಡೇಲಿ ಮಾತಾಡ್ತೀನಿ ತಂದು ಮಾಡ್ತೀನಿ ಕೊಡಿಗ. ಹೆಂಗೆ ಫಿಟ್ಟಿಂಗ್ ಇಡ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು. ಕೋವಾ ಮುಗಿ ಚೆನ್ನಾಗಿ ನನ್ಗೆ ಫೋನ್ ಮಾಡಬೇಡ ಅನ್ನವ. ಸರಿ ಕೊಡಿಲಿ. ಹಲೋ ಏನ್ರಿ ಮೇಡಮ್, ಏನಕ್ಕೆ ಫೋನ್ ಎತ್ತುತ್ತಾ ಇಲ್ಲ? ಅಷ್ಟೊತ್ತಿಂದ ಅಷ್ಟೊಂದು ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಎತ್ತಬೇಕಲ್ವಾ? ಯಾಕಪ್ಪ ಯಾಕೆ ಫೋನ್ ಎತ್ತಬೇಕು? ಓ ಅತ್ತೆಮ್ಮ ನೀವಾ? ಶಶಿಕಲಾ ಇಲ್ವಾ? ಶಶಿಕಲಾನೂ ಇಲ್ಲ, ಬಿರ್ಕಲ್ ಕಲಾನೂ ಇಲ್ಲ. ಯಾಕತ್ತೆಮ್ಮ ಏನಾಯ್ತು? ಅಯ್ಯೋ ಬಿಡಪ್ಪ, ದೊಡ್ಡ ಮನ್ಸರು ನೀವೆಲ್ಲವ, ನಾವು ಬಡವರು. ನೀವೇನೇ ದಪ್ಪ ದವಲತ್ತು ಏನೇ ತೋರಿದ್ರು ನಾವು ತಲೆ ತಗ್ಗಿಸ್ಕೊಂಡು ನಾವು ಇರಬೇಕು. ಯಾಕಂದ್ರೆ ದುಡ್ಡು ಮಾಡಿರೋರಲ್ವೇ, ದುಡ್ಡಿರೋರು. ನೀವು ಏನಂದ್ರು ಆಡ್ಸ್ಕೊಂಡು ನಾವು ಹುಗ್ಗಿಸ್ಕೊಂಡು ಒಡಿಸ್ಕೊಂಡು ಬಡಿಸ್ಕೊಂಡು ಇರಬೇಕು. ನಾವು ಬಡವ್ರಲ್ವಾ. ಅದಕ್ಕೆ ನೋಡಪ್ಪ ಇವತ್ತಿಗೆ ಕೊನೆ. ನೀನು ಫೋನು ನಿನ್ನ ಚೂಡಿದಾರು ಇಸ್ಕೊಂಡು ನೀನು ಇನ್ಯಾವುದೇ ಕಾರಣಕ್ಕೂ ನೀನು ಮಾತ್ರ ನನ್ನ ಮಗಳಿಗೆ ಫೋನ್ ಮಾಡ್ದಾಗ ಕೂಡ್ದು ಇಸ್ಕೊಂಡು ಹೋಗ್ಬಾರ್ದು. ಏನು ನಿಂದು ನೀನೇನು ಖರ್ಚು ಮಾಡಿದ್ಯೋ ಅದೇ ಅವತ್ತು ಹೋಟ್ಲಲ್ಲಿ ಒಂದು ಬಿರಿಯಾನಿ ತಗೊಟ್ಟಿದ್ದೆ ಅಲ್ವಾ, ಇಲ್ಗೊಂದು ಪಾರ್ಸಲ್ ತಂದಿರಿ. ಅದೆಷ್ಟು ರೂಪಾಯಿ ದುಡ್ಡು ಹೇಳ್ಬಿಡು, ವಾಪಸ್ ಬಿಸಾಕ್ತೀನಿ ಆಯ್ತಾ? ಮೊದಲು ಬಂದು ನಿನ್ನ ದುಡ್ಡು ನಿನ್ನ ಫೋನು ನಿನ್ನ ಚೂಡಿದಾರ ಎಲ್ಲ ಇಸ್ಕೊಂಡು ಹೋಗ್ಬಿಡಪ್ಪ. ನಿಮ್ಮ ಸಾವಾಸಗಳು ಸಾಕು. ನಿಜವಾಗ್ಲೂ ಭಾಳ ಬೇಜಾರಾಗೋಯ್ತು. ಇಂಥ ಸಣ್ಣ ಜನಗಳು ಅಂತ ಕನ್ಸು ಮನ್ಸರು ಒಂದು ಕಡಿತೀರ ನಾನು. ಅತ್ತೆಮ್ಮ ಏನಾಯ್ತು ಅತ್ತೆಮ್ಮ, ಯಾಕೆ ಇಷ್ಟೊಂದು ಎಮೋಷನಲ್ ಆಗಿದ್ದೀರಾ? ಯಾರೇನಂದ್ರು? ಯಾರು ಏನನ್ಬೇಕಾಯ್ತು ಅದನ್ನಂದ್ರು. ಇನ್ನೇನು ನಿನಗೂ ನಮಗೂ ಏನು ಸಂಬಂಧ? ಮದುವೆನೇ ಕ್ಯಾನ್ಸಲ್ ಆದಮೇಲೆ ಇನ್ಯಾಕಪ್ಪ ಫೋನ್ ಮಾಡಿ ನನ್ನ ಮಗಳಿಗೆ? ಏನು ಟೈಮ್ ಪಾಸ್ ಮಾಡೋಕ್ಕೆ ಫೋನ್ ಮಾಡಿ ನನ್ನ ಮಗಳಿಗೆ? ನನ್ನ ಮಗಳನ್ನ ಏನು ಅನ್ಕೊಬಿಟ್ಟಿದ್ಯಾ ನೀನು? ಏನು ಆಟದ ಗೊಂಬೆ ಅನ್ಕೊಬಿಟ್ಟಿದ್ಯಾ? ಬಾಡ್ಬರೇ ಇರ್ಬೋದು ಹಂಗೆ ಅನ್ಕೊಂಡು ನಾವು ನಿಯತ್ ಕಳ್ಕೊಂಡು ಬಾಡಿದ ನಾವು ಏನೋ. ಅಯ್ಯೋ ಅವ್ವ ಕರಿತಾವ್ರೆ ಕಣವ, ಫೋನ್ ತಗೊಳಕ್ಕೆ ಅಂದ್ಬಿಟ್ಟು ಕರಿತಾವ್ರೆ ಅಂದ್ಬಿಟ್ಟು ಆಗಿರ್ಲಲ್ಲ. ಅಯ್ಯೋ ಬುಡತ್ತಾಗೆ ನಾಳೆ ದಿವಸಕ್ಕೂ ಮದುವೆ ಆಗಾರಲ್ವ, ಹೋಗಿ ಸುತ್ತಾಡ್ಕ ಬರಲಿ ಅಂತ ನಾನು ಕಳಿಸಿದ್ದು ಹೊರ್ತು ನಿನಗೆ ಇನ್ಯಾಕೂ ಕಳಿಸ್ಲಿಲ್ಲ ನಾನು ಆಯ್ತಾ? ಇವತ್ತು ಏನೋ ದೊಡ್ಡ ತಪ್ಪು ಮಾಡಿರತ್ತಾರವ, ನೀವು ಮದುವೆನೇ ಕ್ಯಾನ್ಸಲ್ ಮಾಡಿದ್ದೀರಾ? ಅಯ್ಯೋ ಅತ್ತೆಮ್ಮ ಏನು ಮಾತಾಡ್ತಾ ಇದ್ದೀರಾ ನೀವು? ಯಾರು ಹೇಳಿದ್ದು ನಿಮಗೆ ಮದುವೆ ಕ್ಯಾನ್ಸಲ್ ಆಗಿದೆ ಅಂತ? ತೋರಾಕಿಲ್ವಪ್ಪ, ಅವಳೇ ಹೇಳ್ದವಳು ಜಾನಕಿ ಬಂದು ಹೇಳ್ಬಿಟ್ಟು ಹೋಗಿಲ್ವಾ? ನಾನು ನಮ್ಮ ಹೆಣ್ಣು ಕೊಟ್ಟು ಬಂದು ಹೇಳ್ಬಿಟ್ಟು ಹೋಗಿದ್ಲು. ಕೇಳಿ ಹೇಳ್ಬಿಡ್ತೀನಿ ಡೀಟೇಲ್ ಆಗಿ. ನಾನು ಹೊಲ್ತಕ್ಕೆ ಹೋಗಿದ್ದೆ, ಬಂದ್ಲಂತೆ. ಬಂದ್ಬಿಟ್ಟು ಶಶಿಕಲನ್ಗೆ ಶಶಿಕಲಾ ಮದುವೆ ಕ್ಯಾನ್ಸಲ್ ಕಣವ, ಅವ್ರ ಅಪ್ಪ ಅದೇನೋ ಗಣ್ಣಪ್ಪ ಒಪ್ತಿಲ್ವಂತೆ, ಮದುವೆ ಕ್ಯಾನ್ಸಲ್ ಅಂತೆ ಅಂತ ಹೇಳ್ಬಿಟ್ಟು ಹೋಗೋಣ ನನ್ನ ಮಗಳಿಗೆ. ನಾನು ಬಂದಾಗ್ತಿಂಗಂತೂ ನಮ್ಮ ಹೆಣ್ಣು ಅವಳೆ ಹತ್ಕೊಂಡು ಕರ್ಕೊಂಡು ತಲೆ ಸುತ್ತಿ ಬಿದ್ದೇ ಹೋದ್ಲು. ನಾನು ಅವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಿದ್ದೆ. ನಾನು ಈ ಥರ ಕೈ ಕೊಟ್ಬಿಟ್ರಲ್ವ, ಏನು ಮಾಡೋದು ಅಂತ ಎದೆ ಗೂಡ ಗುತ್ಕೊಂಡು ಎದೆ ನಾವು ಬಂದು ಮೇಕ್ ಎದ್ದಿಲ್ಲ. ಮನ್ಗವಳೆ ನನ್ನ ಮಗಳು ಇನ್ನೂ ಎದ್ದೇ ಇಲ್ಲ. ಯಾಕೆ ಶಶಿಕಲಾರ್ಗೆ ಏನಾಗಿದೆ ಇವಾಗ? ಮಲ್ಗವಳೆ ಗುದ್ಕೊಬಿಟ್ಲಲ್ಲ, ಗುಡ್ಡ ಎದೆ ಬಡ್ಕೊಬಿಟ್ಲಲ್ಲ. ಅದಕ್ಕೆ ತಲೆ ಸುತ್ತ ಬಂದು ಬಿದೋಗಿ ಅಕ್ಕಪಕ್ಕದ ಮನೆಯೆಲ್ಲ ಬಂದು ಸೇರ್ಕೊಂಡು ಮಕ್ಕೆ ನೀರುದಿ ಎದಲ್ಸ್ಬಿಟ್ಟು ಮನ್ಸಿದ್ರು ಒಳಗೆ ತಗೊಂಡೋಗಿ ಈಚೆಲ್ಲಿ ಬಿದೋಗಿದ್ಲು. ನಾನು ಈಗ ಬಂದ್ಬಿಟ್ಟು ಯಾಕವ ಏನವ ಅಂದಾಗ ಹಿಂಗೆ ಅಂದ್ಲು. ನಾನು ಹೋಗಿ ಅದೇ ನಿನ್ನ ಮೊದಲೇ ಮದುವೆ ಹಾಕಿದ್ದಲ್ಲಪ್ಪ ಸೋಮ್ಯ ರೋಗನ ಕೇಳಕ್ಕೆ ಹೋಗಿದ್ಕೆ ತಲೆ ಮುಂದಲ್ಲಿ ಇಟ್ಕೊಂಡು ಹೊಡೆದ್ಕರಪ್ಪ. ತಲೆ ಮುಂದಲ್ಲಿ ಇಟ್ಕೊಂಡು ಹೊಡೆದ್ಲು. ಬಡವ್ರಲ್ವಾ ಹೇಳೋ ಕೇಳೋರಿಲ್ಲ ಅಂದ್ಕೊಂಡು ಇಟ್ಕೊಂಡು ಹೊಡೆದು ನಾವು ಮಾಡ್ಕೊಳಕ್ಕೆಲ್ಲ ಏನೀಗ ಎಂತೀಗ ಅಂದ್ಕೊಂಡು ನನ್ಕುಟೆ ರೌಡಿಜ ಮಾಡಕ್ಕೆ ಬಂದಿದ್ಲು ಆಯ್ತಾ? ನಿಮ್ಮ ಸವಾಸಗಳು ನಮಗೆ ಸಾಕು. ದೊಡ್ಡರ ಸವಾಸ ಅವತ್ತಿದ ಅಂದ್ಕೊಂಡೆ, ದೊಡ್ಡರ ಮನೆ ಸವಾಸ ಬೇಡ, ದುಡ್ಡು ಕಾಸು ಮಾಡಿದ್ರು ಅವ್ರ ಸವಾಸ ನಮಗೆ ಯಾಕೆ ಬಡವರು ನಾವು ಅಂದ್ಬಿಟ್ಟು ಆಯ್ತಾ? ನಾನು ನನ್ನ ಮಗಳು ಬುದ್ಧಿಗೆ ಮಾತು ಕಟ್ಕೊಂಡು ನಾನು ಹದ್ಗೆಟ್ಟೋದೆ ಆಯ್ತಪ್ಪ, ತಪ್ಪಾಯಿತು. ಇನ್ನು ಯಾವುದೇ ಕಾರಣಕ್ಕೂ ನೀನು ಫೋನ್ ಮಾಡಬೇಡ. ನಿನ್ನ ಫೋನು ನಿನ್ನ ಚೂಡಿದಾರ್ವೋ ಏನು ಬೇಕು ಅವತ್ತೊಂದು ಪ್ಲೇಟ್ ಬಿರಿಯಾನಿ ತಂದಿದ್ದಲ್ಲ ಅದನ್ನು ಕಾಸು ಇಸ್ಕೊಬಿಟ್ಟು ನೀನು ಪಾಡ ನೀನು ಇದ್ಬಿಡಪ್ಪ. ನನ್ನ ಮಗಳು ಸವಾಸಕ್ಕೆ ಬರಬೇಡ ನೀನು. ಅದೇನು ಅತ್ತೆಮ್ಮ ನೋಡಿ, ನಿಜ ಹೇಳ್ತೀನಿ, ಇದು ಯಾವ ವಿಷಯ ನನಗೆ ಗೊತ್ತಿಲ್ಲ. ನಾನು ಹುಡುಗಿ ಒಪ್ಪಿಗೆ ಆಗಿದೆ ಅಂತಲೇ ನಮ್ಮ ಅಪ್ಪ ಅಮ್ಮನಿಗೆ ಹೇಳಿರೋದು. ನಾನು ಅಪ್ಪ ಕೂಡ ಅವತ್ತು ಒಪ್ಕೊಂಡಿದ್ದಾರೆ, ಹುಡುಗಿ ಪರವಾಗಿಲ್ಲ ಚೆನ್ನಾಗೈತೆ ಸಾಕು ಇದೆ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಈಗ ಹೆಂಗೆ ಅತ್ತೆ ಹತ್ರ ಹೇಳ್ಬಿಟ್ಟಿದ್ದಾರೆ ಈ ವಿಷಯನ? ಅವ್ರು ಹೆಂಗೆ ಬಂದು ನಿಮ್ಮ ಹತ್ರ ಹೇಳಿದ್ದಾರೆ? ಅದೇ ಹಂಗೆ ಹೇಳಿದಾರೋ ಏನೋ ಎಂತ ನಮಗೆ ಗೊತ್ತಿಲ್ಲ. ಸರಿಯಪ್ಪ, ಇದು ಇಲ್ಲಿ ಗಂಟ ತಲೆ ಮುಂದೆ ಇಟ್ಕೊ ಒಡೆ ಗಂಟ ಬಂದ ಮೇಲೆ ಈ ಸಂಬಂಧ ಯಾವತ್ತಿದ್ರು ಅದು ಕಲಸೆ ಮೀರಾಗಣೆ ಹೊರ್ತು ಅದು ಸರಿ ಹಾಕಿಲ್ಲ ಆಯ್ತಾ? ಏನೋ
ನಮ್ಮದು ತಮ್ಮದು ಆಗಿತ್ತು ಅಂದ್ಕೊಂಡು ನಾವು ಆಸೆ ಮಾಡಿದ್ದು ನಿಜ ಮಾಡಬೇಕು ಮದುವೆ ಅನ್ನೋದಿತ್ತು. ಇವತ್ತು ನಮಗೆ ಎಲ್ಲ ನೆಗೆದು ಬಿದ್ದೋಯ್ತು. ಮೊದಲು ಬಂದ್ಬಿಟ್ಟು ನಿಂದು ಏನು ಐಟಮ್ಗಳಿದ್ದಾವು ಇಸ್ಕೊಂಡು ಹೊಂಟೋಗ್ಬಿಡಪ್ಪ. ನಿಮ್ಮ ಸವಾಸಗಳು ಬೇಡ. ಅತ್ತೆಮ್ಮ ನೋಡಿ, ನಾನು ಹೇಳ್ಬಿಡ್ತೀನಿ ಕೇಳಿ. ನನಗೆ ಶಶಿಕಲಾ ತುಂಬ ಇಷ್ಟ ಆಗಿದ್ದಾರೆ. ಪ್ರಾಣಿಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಿದ್ದೀನಿ. ನಾನು ಮದುವೆ ಅಂತ ಆದರೆ ಅವ್ರನ್ನ ಮಾತ್ರ. ಅಯ್ಯೋ ನೀನೇನೋ ಹೇಳ್ತೀಯ. ನಿಮ್ಮ ಅಪ್ಪ ಅಮ್ಮ ಒಪ್ಪಿಡ್ದ ಅವ್ರು ಒಪ್ತಾನೆ ಹೆಂಗಾಯ್ತಿತ್ತು. ನೋಡಿ ಅತ್ತೆಮ್ಮ ಹೇಳ್ತೀನಿ ಕೇಳಿ. ನಮ್ಮ ಅಪ್ಪ ಅಮ್ಮನ್ನ ಒಪ್ಸೋದು ನನ್ನ ಜವಾಬ್ದಾರಿ. ನಾನು ಒಪ್ಪಿಸ್ತೀನಿ. ನಾನು ಮದುವೆ ಮಾಡ್ಕೊಳ್ತೀನಿ ಶಶಿಕಲಾ ಅವ್ರನ್ನ. ದಯವಿಟ್ಟು ನೀವು ಫೋನ್ ಕೊಡಿ. ಅಯ್ಯೋ ಎಲ್ಲಿದ್ದಾಳಪ್ಪ, ಎಲ್ಲಿದ್ದಾಳೆ ನನ್ನ ಮಗಳು? ತಲೆ ಸುತ್ತಿ ಬಿದ್ದೋಗಳೆ ಕಣಪ್ಪ, ತಲೆ ಸುತ್ತಿ ಬಿದ್ದೋಗಳೆ. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಿದ್ದಲ್ವಾ. ಇವತ್ತು ಅವ್ರನ್ನ ಕಳ್ಕೊಂಡು ನಾನು ಬದುಕಬೇಕು ಅವ ನಾನು ಅಂದ್ಕೊಂಡು ಎದೇನೆ ಕೆಚ್ಕೊಂಡು ತಲೆ ಸುತ್ತಿ ಬಿದ್ದೋಗಿ ಅಯ್ಯೋ ನನ್ನ ಮಗಳು ಪಾಡ ನಂಗೆ ನೋಡೋಕ್ಕಾಯ್ತಿಲ್ಲ ಕಣಪ್ಪ, ನಂಗೆ ನೋಡೋಕ್ಕಾಯ್ತಿಲ್ಲ ನನ್ನ ಮಗಳು ಪಾಡ. ನೋಡಿ ಅತ್ತೆಮ್ಮ ದಯವಿಟ್ಟು ಕೊಡಿ ಅವ್ರಿಗೆ ಫೋನ್ನ. ನೋಡಿ ನನಗೆ ನೀವು ಹೇಳ್ತಾ ಇದ್ರೆ ತುಂಬ ಗಾಬರಿ ಆಗ್ತಾ ಇದೆ. ಪ್ಲೀಸ್ ನೀವು ಕೊಡಿ ಅವ್ರಿಗೆ ಫೋನ್ನ. ಕೊಡ್ತೀನಿ ತಡಿಯಪ್ಪ. ಅಯ್ಯೋ ನೀನು ಏನು ಮಾಡಿಯೋ ಏನೋ ಗೊತ್ತಿಲ್ಲ ಕಣಪ್ಪ. ನೋಡಪ್ಪ ನಾಳೆ ಗಂಟೆ ಟೈಮ್ ಕೊಡ್ತೀನಿ. ನಾಳೆ ಹೊತ್ತಿಗೆ ನಿಮ್ಮ ಮನೆಯಿಂದ ಫೋನ್ ಬರಬೇಕು ಮಾಡ್ಕೊತೀವಿ ಅಂತ, ಆಯಿತಾ? ಹಂಗಾದ್ರೆ ಇನ್ನೂ ಮುಂದುವರಿಯೋದು. ಇಲ್ಲ ಅಂದರೆ ನಾಳೆ ಸಂಜೆ ಹೊತ್ತಿಗೆ ಫೋನು ಚೂಡಿದಾರ ಎಲ್ಲ ತಂದು ನಿಮ್ಮ ಮನೆಗೆ ನಾನೇ ತಂದು ಬಿಸಾಕ್ಬಿಟ್ಟು ಬರ್ತೀನಿ. ಇದಂತೂ ಗ್ಯಾರಂಟಿ. ಅತ್ತೆಮ್ಮ ನೀವು ಯಾಕೆ ತಲೆಗೆಡ್ಸ್ಕೊಳ್ತೀರಾ? ನಾಳೆ ಒಂದಿನ ಟೈಮ್ ಕೊಡಿ ಆಯಿತಾ? ನಾನು ಎಲ್ಲರೂ ಒಪ್ಪಿಸ್ತೀನಿ. ಯು ಡೋಂಟ್ ವರಿ. ಮೊದಲು ಶಶಿಕಲಾರ್ಗೊಂದು ಫೋನ್ ಕೊಡಿ. ಕೊಡ್ತೀನಿ. ಮಗ ನೇಯ್ ಮಗ ಅವ್ವ ಮಗ ಏನವ್ವ ಅವ್ವ ನೇ ಕ್ವಾ ಇದು ಅಸೊಕ್ಕ ಫೋನ್ ಮಾಡೋದು ತಕವ. ಆಯ್ಕಿಲ್ಲ ಮಾತಾಡಕ ಆಯ್ಕಿಲ್ಲ. ಯಾವ್ದೇನೋ ಕಣವ ಗುಡ್ಡ ಹಿಡ್ಕೊಬಿಟ್ನಲ್ಲ. ಯಾವ್ದೇ ನೋಯ್ತದೆ ಕಣವ. ಮನಿಕಬೇಕು ಹೋಗವ. ಅತ್ತೆಮ್ಮ ವಿಡಿಯೋ ಕಾಲ್ ಮಾಡ್ತೀನಿ, ರಿಸೀವ್ ಮಾಡಿ. ಮಗ ನೈ ತಕೋ ಮಾತಾಡ್ಬೇಕಂತೆ. ಕೊಡು. ಹಲೋ ಶಶಿಕಲಾ ಏನಾಯ್ತು? ಅಯ್ಯೋ ಏನುವಿಲ್ಲ ಬುಡಿ ಮನಿಕಬೇಕು. ಅಯ್ಯಪ್ಪ ಆಯ್ತಾ ಇಲ್ಲ. ನೋಡಿ ದಯವಿಟ್ಟು ನಾನು ಇವಾಗಲೇ ಬರ್ತಾ ಇದ್ದೀನಿ. ಬೇಡ ಸುಮಾರಾಗ ಆಯಿತು ಹೇಳಿ. ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರಿ? ನೋಡಿ ನಾನು ಯಾವತ್ತೇ ಹೇಳಲಿಲ್ವಾ ನಿಮ್ಮ ಯಾವುದೇ ಕಾರಣಕ್ಕೂ ಯಾರು ದೂರ ಮಾಡೋಕ್ಕಾಗಲ್ಲ ಅಂತ? ಯಾಕೆ ತಲೆಗೆಡ್ಸ್ಕೊತಾ ಇದ್ದೀರಾ? ನೀವೇನೇ ಹೇಳಿದ್ರಿ, ಆದರೆ ಜಾನಕಮ್ಮ ಬಂದ್ಬಿಟ್ಟು ಬಾಯಿಗೆ ಬಂದಂಗೆ ಬೋದ್ಬಿಟ್ಟು ಅಂತೆ ಬಿಡೋರು ಇಂತೆ ಬಿಡೋರು ಅಂತ ಹೊಸಿ ಬೈನಿನ ನಮ್ಮ ಅವನಿಗೆ ಹೊಡೆದ್ಬಿಟ್ಟು ಕಳ್ಸವ್ರಿ. ನಮಗೆ ಎಷ್ಟು ಬೇಜಾರಾಯ್ಕಿಲ್ಲ. ನೀವು ಒಳ್ಳೆಯವರು ಅಂದ್ಬಿಟ್ಟು ನಾನು ಇಷ್ಟಪಟ್ಟಿದ್ದು ಹೊರ್ತು ಇನ್ಯಾಕೆ ಇಷ್ಟಪಟ್ಟೆ ನಾನು? ನೋಡಿ ಯಾವ ಥರ ಆಯಿತು ಅಂದ್ಬಿಟ್ಟು ಅದಕ್ಕೆ ದೊಡ್ಡ ಸವಾಸನೆ ಬೇಡ ಅಂದ್ಬಿಟ್ಟು ಈ ಮದುವೆ ಕ್ಯಾನ್ಸಲ್ ಅಂತ ನಾವೇ ಹೇಳೋದಂತಾನೇ ಇದ್ದೋ. ಫೋನ್ ಮಾಡೋಕ್ಕೆ ಅಂತ ಇದ್ದೋ ನಾವೇ. ನೋಡಿ ನಾಳೆ ಒಂದಿನ ಟೈಮ್ ಕೊಡಿ ಆಯಿತಾ? ನಮ್ಮ ಅಪ್ಪ ಅಮ್ಮನೆ ಬಂದು ಮತ್ತೆ ನಿಮ್ಗೆ ಏನು ಕೇಳೋ ಥರ ನಾನು ಮಾಡ್ತೀನಿ. ದಯವಿಟ್ಟು ಹೇಳ್ತೀನಿ ಪ್ಲೀಸ್. ನೀವು ನೋಡಿ ಧೈರ್ಯ ತಂದ್ಕೋಬೇಕು. ಇವಾಗ ಆಂಬುಲೆನ್ಸ್ ಫೋನ್ ಮಾಡಲಾ? ಹಾಸ್ಪಿಟ್ಲಿಗೆ ಹೋಗ್ತೀರಾ? ನೋಡಿ ನಿಮ್ಮ ಅಡ್ರೆಸ್ ಹೇಳ್ತೀನಿ, ಅವ್ರು ಆಂಬುಲೆನ್ಸ್ ಕಳಿಸ್ತಾರೆ. ಬೇಡ ಬಿಸ್ನೀರು ಕುಡಿದು ಸರಿ ಆಯ್ತದೆ. ಏನು ಹೇಳ್ತಾ ಇದ್ದೀರಾ ಶಶಿಕಲಾ? ಅಷ್ಟೊಂದು ಎದೆ ನೋವು ಅಂತ ಇದ್ದೀರಾ? ಏನು ಹಿಂಗೆ ಹೇಳ್ತಾ ಇದ್ದೀರಾ ನೀವು? ನಿಮ್ಗೇನಾದರೂ ಹೆಚ್ಚು ಕಮ್ಮಿ ಆದರೆ ಪ್ಲೀಸ್. ಇಲ್ಲ ಏನಿಲ್ಲ ಹುಷಾರಾಗಿದೆ ಹೇಳಿ. ಹಬ್ಬ ಇವಾಗ ಒಂಥರ ಸಮಾಧಾನ ಆಯಿತು. ಇವಾಗ ಸರಿ ಆಯ್ತಾ? ಸರಿ ಆಯಿತು. ಇನ್ನೇನು ಊಟ ಆಯ್ತಾ? ಹಾಂ ಹಬ್ಬ ಈಗ ಸಮಾಧಾನ ಆಯಿತು. ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ಟಿತ್ತೇನೋ ಅಂತ ಭಯ ಆಗೋಗಿತ್ತು ನನಗೆ. ನಿಮ್ರ ಆಗ ಕೇಳಿದ್ನಲ್ಲ ಅದಕ್ಕೆ ಈಗ ಸರಿ ಆಗಿದ್ದು ನನಗೆ. ಸರಿ ನೀನೇನು ತಲೆಗೆಡ್ಸ್ಕೋಬೇಡ, ಅದೇನಿದ್ರು ನಾನು ಸರಿ ಮಾಡ್ತೀನಿ. ಓಕೆ ಸರಿ ಆಯಿತು. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.